ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಹೆಣ್ಣು ಮಕ್ಕಳನ್ನ ಹೆತ್ತಂತ ಪೋಷಕರು ಅದೆಷ್ಟೇ ಎಚ್ಚರಿಕೆಯಿಂದ ಅದೆಷ್ಟೇ ಜಾಗೃತಿಯಿಂದ ಇದ್ರೂ ಕೂಡ ಸಾಲದು. ಬಂಧುಗಳ ಇತ್ತೀಚೆಗಂತೂ ಈ ರಾಕ್ಷಸರ ಸಂಖ್ಯೆ, ರಣಹದ್ದುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾವ ಸಂದರ್ಭದಲ್ಲಿ ಏನಾಗಬಿಡುತ್ತೆ ಅಂತಲೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಸಾಲು ಸಾಲು ಇಂತಹ ಘಟನೆಯನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಇದು ಒಂದು ಕಡೆಯಿಂದ ಆದ್ರೆ, ಮತ್ತೊಂದು ಕಡೆಯಿಂದ ಇತ್ತೀಚೆಗೆ ಈ ಹೊರ ರಾಜ್ಯದವರೇ ಒಂದು ರೀತಿಯಲ್ಲಿ ಬೆಂಗಳೂರಿಗೆ ಕಂಟಕವಾಗಿಬಿಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಹೊರರಾಜ್ಯದ ಮಂದಿ ಬಂದು ಬದುಕನ್ನ ಕಟ್ಕೊಂಡಿದ್ದಾರೆ. ತಮ್ಮದೇ ಆದಂಥ ರೀತಿಯಲ್ಲಿ ಜೀವನವನ್ನ ಸಾಗಿಸ್ತಿದ್ದಾರೆ. ಒಂದಷ್ಟು ಮಂದಿ ಬಹಳ ಅದ್ಭುತವಾಗಿ ಜೀವನವನ್ನ ನಿರ್ವಹಿಸ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಅವರಿಂದ ಆತಂಕ, ತೊಂದರೆ ಎಂಥದ್ದೇನೂ ಕೂಡ ಇಲ್ಲ. ಆದ್ರೆ ಒಂದಷ್ಟು ಕ್ರಿಮಿಗಳಿಂದ ಬೆಂಗಳೂರಿಗೆ ಮತ್ತೆ 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 ಸಮಸ್ಯೆ ಆಗ್ತಾ ಇದೆ. ಇತ್ತೀಚೆಗೆ ಸಾಲು ಸಾಲು ಒಂದಷ್ಟು ಘಟನೆಯನ್ನು ನಾವು ಗಮನಿಸಿದ್ವಿ. ಅಲ್ಲಿ ಕೊಲೆ ಆಯಿತು, ಇಲ್ಲಿ ಕೊಲೆ ಆಯಿತು ಅಂತ ಹೇಳಿ ಕೊನೆಗೆ ಸಿಕ್ಕಿ ಬಿದ್ದಾಗ ಯಾರು ಅಂತ ನೋಡಿದಾಗ ಯಾರೋ ಪಶ್ಚಿಮ ಬಂಗಾಳ ಮೂಲದವರಂತೆ, ಯಾರೋ ಬಿಹಾರದವರಂತೆ, ಯಾರೋ ರಾಜಸ್ಥಾನದವರಂತೆ, ಬರೀ ಇಂಥದ್ದನ್ನೇ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ವಿ. ಹಾಗೆ ಈ ಹಸುವಿನ ಕೆಚ್ಚಲನ್ನ ಕೊಯ್ದಂಥವನು ಕೂಡ ಮೂಲತಃ ಬಿಹಾರ ಭಾಗದವನು, ಆತನು ಕೂಡ ಕರ್ನಾಟಕದವನಲ್ಲ. ಇವರಿಂದಾಗಿ ಒಂದು ರೀತಿಯಲ್ಲಿ ಬೆಂಗಳೂರಿಗರ ನೆಮ್ಮದಿಯೇ ಕಸಿದುಕೊಳ್ಳುವಂತ ಕೆಲಸವನ್ನು ಇವರೆಲ್ಲರೂ ಕೂಡ ಮಾಡ್ತಿದ್ದಾರೆ. ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಆದ್ರೆ, ಇವತ್ತು ಆದಂತ ದುರಂತ ಇದೆಯಲ್ಲ, ತಕ್ಷಣಕ್ಕೆ ಅದನ್ನು ಕೇಳಿಸ್ಕೊಳ್ಳೋದು ಕೂಡ ನಮಗೆ ಬಹಳ ಕಷ್ಟ ಆಗುತ್ತೆ. ಬಂಧುಗಳೇ, 6 ವರ್ಷದ ಹೆಣ್ಣುಮಗು ಅಂದ್ರೆ ಎಷ್ಟು ದೊಡ್ಡ ಇರುತ್ತೆ ಹೇಳಿ. 6 ವರ್ಷದ ಹೆಣ್ಣುಮಗು ಅಂದ್ರೆ 1ನೇ ಕ್ಲಾಸ್ಗೆ ಹೋಗುವಂತ ಹೆಣ್ಣುಮಗು. ಅಬ್ಬಬ್ಬಾ ಅಂದ್ರೆ ಒಂದು ಎಷ್ಟು ಎತ್ತರ ಆಗಿರುವಂತ ಹೆಣ್ಣುಮಗಳು. ಆ ಹೆಣ್ಣು ಮಗಳನ್ನ 25 ವರ್ಷದ ಒಬ್ಬ ನೀಚ ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡಿದ್ದಾನೆ. ಆ ಹೆಣ್ಣು ಮಗು ತಾಯಿಯೇ ಇದ್ರೆ ನರಳಿ ನರಳಿ ಕೊನೆಗೆ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದೆ. ಅದೆಷ್ಟು ಒದ್ದಾಡ್ತೋ, ಅದೆಷ್ಟು ಕೂಗಾಡ್ತೋ, ಅದು ನಮಗೆ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಕೊನೆಯದಾಗಿ ಆ ಆರೋಪಿಯನ್ನ ಸ್ಥಳೀಯರು ಹಿಡಿದಿದ್ದಾರೆ, ಚೆನ್ನಾಗಿ ಥಳಿಸಿದ್ದಾರೆ. ಕೊನೆಯದಾಗಿ ಇವತ್ತು ಪ್ರತಿಭಟನೆ, ಲಘು ಲಾಠಿ ಚಾರ್ಜ್ ಅಂತದೆಲ್ಲವೂ ಕೂಡ ನಡೆಯಿತು. ಯಾಕಂದ್ರೆ ಆ ಆರೋಪಿಯನ್ನು ನಮ್ಮ ಕೈಗೊಪ್ಪಿಸಿ ಅಂತ ಹೇಳಿ ಅಲ್ಲಿದ್ದಂಥ ಸ್ಥಳೀಯರು ಜೋರಾಗಿ ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಏನು ಘಟನೆ ಎನ್ನುವಂಥ ವಿವರವನ್ನು ನಿಮ್ಮ ಮುಂದೆ ಇಡ್ತು ಹೋಗ್ತೀನಿ. ಬಂಧುಗಳೇ, ಇಂತಹ ಘಟನೆಯನ್ನು ನಾವೆಲ್ಲರೂ ಕೂಡ ನೋಡಬೇಕು, ಕೇಳಿಸ್ಕೊಳ್ಬೇಕು. ಆಗ ಮಾತ್ರ ನಾವು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರ್ತೀವಿ. ಪರಿಸ್ಥಿತಿ ಎಲ್ಲಿವರೆಗೆ ಬಂದ್ಬಿಟ್ಟಿದೆ ಅಂದ್ರೆ, ಹೆತ್ತ ಹೆಣ್ಣು ಮಕ್ಕಳನ್ನ ಹೊರಗಡೆ ಆಟ ಆಡ್ಸೋ ಕಳ್ಸೋದಿಕ್ ಭಯ, ಸ್ಕೂಲಿಗೆ ಕಳ್ಸೋದಿಕ್ ಭಯ, ಶಾಪಿಂಗ್ ಕಳ್ಸೋದಿಕ್ ಭಯ, ಅಂತಹ ಪರಿಸ್ಥಿತಿ ಇತ್ತೀಚೆಗೆ ನಿರ್ಮಾಣ ಆಗಿಬಿಟ್ಟಿದೆ. ಇಲ್ಲೇ ಇನ್ಸಿಡೆಂಟ್ ಏನಪ್ಪಾ ಅಂದ್ರೆ, ಈ ಅಭಿಷೇಕ್ ಅಂತ ಈ ನೀಚನ ಹೆಸರು. ಈತ ಮೂಲತಃ ಬಿಹಾರ ಭಾಗದವನು. ಸಾಕಷ್ಟು ವರ್ಷಗಳಿಂದ ಬೆಂಗಳೂರಿನಲ್ಲಿ ಗಾರೆ ಕೆಲಸ ಅಂತದೆಲ್ಲವನ್ನು ಕೂಡ ಮಾಡಿಕೊಂಡು ಇದ್ದ. ಈ ಬೆಂಗಳೂರಿನ ರಾಮಮೂರ್ತಿ ನಗರದ ಹೊಯ್ಸಳ ನಗರ ಇದೆಯಲ್ಲ, ಅಲ್ಲೂ ಕೂಡ ಒಂದು ನಿರ್ಮಾಣ ಹಂತದ ಕಟ್ಟಡ ಇರುತ್ತೆ. ಅಲ್ಲಿ ಕೆಲಸವೂ ಕೂಡ ಆಗ್ತಾ ಇರುತ್ತೆ. ಆತ ಅದೇ ಕಟ್ಟಡದ ಫಸ್ಟ್ ಫ್ಲೋರ್ನಲ್ಲೇ ಉಳ್ಕೊಂಡಿರ್ತಾನೆ. ಅಲ್ಲೇ ಕೆಲಸ ಅಂತದೆಲ್ಲವನ್ನು ಕೂಡ ಮಾಡ್ಕೊಂಡಿರ್ತಾನೆ. ಇನ್ನೊಂದು ಕಡೆಯಿಂದ ಅದೇ ಕಟ್ಟಡದಲ್ಲಿ ಗಾರೆ ಕೆಲಸವನ್ನ ಮಾಡ್ತಿರ್ತಾರೆ ನೇಪಾಳ ಮೂಲದ ದಂಪತಿ. ಅವರಿಗೆ 3 ಜನ ಮಕ್ಕಳಿರ್ತಾರೆ. ಅವರು ಕೂಡ ಅಲ್ಲೆಲ್ಲೋ ಸಣ್ಣದಾಗಿ ಮನೆ ಮಾಡಿಕೊಂಡು ಅಲ್ಲೇ ಗಾರೆ ಕೆಲಸ, ಸೆಕ್ಯೂರಿಟಿ ಕೆಲಸ ಅಂತದೆಲ್ಲವನ್ನು ಕೂಡ ಮಾಡ್ತಿರ್ತಾರೆ. ಸಂಕ್ರಾಂತಿ ಹಬ್ಬ ಎನ್ನುವ ಕಾರಣಕ್ಕಾಗಿ ಮಕ್ಕಳು ಏನಾದರೂ ಸ್ವೀಟ್ ಮಾಡ್ಕೊಡಮ್ಮ ಅಂತ ಕೇಳಿದ್ದಾರೆ. ಸ್ವೀಟ್ ಅನ್ನ ಮಾಡ್ಕೊಡೋದಕ್ಕೆ ಒಲೆಯನ್ನ ಹಚ್ಚಬೇಕಲ್ಲ, ಅವ್ರ ಹತ್ರ ಗ್ಯಾಸ್ ಅಂತ ಫೆಸಿಲಿಟೀಸ್ ಇಲ್ಲ. ಒಲೆಯನ್ನ ಹಚ್ಚೋದಿಕ್ಕೆ ಈ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಒಂದಷ್ಟು ಈ ಮರದ ತುಂಡು ಅಂತದೆಲ್ಲವೂ ಕೂಡ ಇರುತ್ತಲ್ಲ, ಆ ಸೆಂಟ್ರಿಂಗ್ಗೆ ಬಳಸಿದಂಥ ತುಂಡು, ಅದನ್ನು ತರೋದಿಕ್ಕೆ ಅಂತ ಹೇಳಿ ಆ ನಿರ್ಮಾಣ ಹಂತದ ಕಟ್ಟಡಕ್ಕೆ ಆ ತಾಯಿ ತನ್ನ 6 ವರ್ಷದ ಹೆಣ್ಣು ಮಗುವನ್ನ ಕರ್ಕೊಂಡು ಬಂದಿದ್ದಾರೆ. ಆ ತಾಯಿಗೆ ಎಲ್ಲಿ ತಾನೇ ಒಂದು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಹೇಳಿ? ನಾನು 6 ವರ್ಷದ ಹೆಣ್ಮಗಳನ್ನ ಕರ್ಕೊಂಡು ಬರೋದು ಕೂಡ ಡೇಂಜರ್, ಆ 6 ವರ್ಷದ ಹೆಣ್ಮಗಳು ಮೇಲೂ ಯಾರಾದ್ರೂ ಕಣ್ಣು ಹಾಕ್ಬೋದು ಅಂತ ಎಲ್ಲಿ ತಾನೇ ಅವ್ರು ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಆದ್ರೆ ಅಂಥದ್ದೊಂದು ಅಲ್ಲ ಆಗ ಹೋಗ್ಬಿಡುತ್ತೆ. ಆ 6 ವರ್ಷದ ಹೆಣ್ಣು ಮಗುವನ್ನ ಕರ್ಕೊಂಡು ಅಲ್ಲಿ ಬಂದಂತ ಸಂದರ್ಭದಲ್ಲಿ ತಾಯಿ ಏನು ಮಾಡ್ತಾರೆ, ಕಂಪ್ಲೀಟ್ ಮೇಲ್ಗಡೆ ಹೋಗ್ತಾರೆ, 4th ಫ್ಲೋರಿಗೆ ಹೋಗ್ತಾರೆ. ಮಗಳನ್ನ ಫಸ್ಟ್ ಫ್ಲೋರ್ ಅಲ್ಲಿ ಬಿಟ್ಟು ಹೋಗಿರ್ತಾರೆ. ಅಲ್ಲಿ ಅಭಿಷೇಕ ಎನ್ನುವಂತ ಈ ನೀಚ ಕುತ್ಕೊಂಡಿರ್ತಾರಲ್ಲ, ಆತ ಯಾರೋ ಒಂಥರ ಸೈಕೋಪಾತ್ ಅನ್ಸತ್ತೆ ಅಥವಾ ವಿಕೃತ ಕಾಮಿ ಅನ್ಸತ್ತೆ. ಆತನಿಗೆ ಈ 1 ವರ್ಷದ ಹೆಣ್ಣು ಮಗು ಕೂಡ ಹೆಚ್ಚು ಕಡಿಮೆ ಆತನಿಗೆ ಮಗಳ ವಯಸ್ಸು ಕೂಡ ಆಗಬಹುದೇನೋ, ಆಕೆಯ ಮೇಲೆ ಕಣ್ಣು ಹಾಕಿ ಬಿಡ್ತಾನೆ. ಆಕೆಯನ್ನ ಪುಸಲಾಯಿಸಿ ಹತ್ರ ಕರೀತಾನೆ, ಚಾಕ್ಲೇಟ್ ಕೊಡ್ತೀನಿ ಹಾಗೆ ಹೀಗೆ ಅಂತೇಳಿ. ಆ ಹೆಣ್ಣು ಮಗುಗೆ ತಾನೇ ಏನು ಗೊತ್ತಾಗುತ್ತೆ, ಈತ ನನ್ನ ಮೇಲೆ ಎರಗಬಹುದು ಅಥವಾ ಈತ ನನ್ನ ಮೇಲೆ ಯಾವುದಾದ್ರೂ ಆತರ ಕೃತ್ಯವನ್ನು ಎಸಗಬಹುದು ಅಂತ ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ ಆಗುತ್ತೆ? ಆ ಹೆಣ್ಣು ಮಗು ಕೂಡ ಆತನ ಹತ್ರ ಹೋಗುತ್ತೆ. ಹತ್ರ ಹೋಗ್ತಾ ಇದ್ದ ಹಾಗೆ ತನಗೆ ಬೇಕಾದ ರೀತಿಯಲ್ಲಿ ಆ ಹೆಣ್ಣು ಮಗುವನ್ನ ಬಳಸ್ಕೊಂಡಿದ್ದಾನೆ. ಆತ ವಿಪರೀತವಾಗಿ ಆ ಹೆಣ್ಣು ಮಗುವಿನ ಮೇಲೆ ಎರಗಿದಂತಹ ಕಾರಣಕ್ಕಾಗಿ ಆಕೆ ನರಳಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾಳೆ. ಮೇಲ್ಗಡೆ ಕಟ್ಟಿಗೆಯನ್ನು ತರೋದಿಕ್ಕೆ ಹೋದಂತ ತಾಯಿ ಫಸ್ಟ್ ಫ್ಲೋರಿಗೆ ಬರ್ತಿದ್ದಾಗ ಆ ಹೆಣ್ಣು ಮಗುವಿನ ಮೇಲೆ ಈ ನೀಚ ಅಥವಾ ರಾಕ್ಷಸ ಮಲ್ಕೊಂಡಿರ್ತಾನೆ. ತಾಯಿ ಬರ್ತಾ ಇದ್ದ ಹಾಗೆ ಎದ್ದು ಓಡೋದಿಕ್ಕೆ ಶುರು ಮಾಡ್ಕೊಳ್ತಾನೆ. ತಾಯಿ ತನ್ನ ಕೈಗೆ ಸಿಕ್ಕಂತ ಕಟ್ಟಿಗೆಯಲ್ಲಿ ಸರಿಯಾಗಿ ಬಾರಿಸ್ತಾಳೆ. ಆದ್ರೆ ತಕ್ಷಣಕ್ಕೆ ಮಗುವನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ಬೇಕಿತ್ತು. ಹೀಗಾಗಿ ಆಸ್ಪತ್ರೆಗೆ ಎತ್ಕೊಂಡು ಓಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆ ಮಗು ನರಳಾಡ್ತಿರುತ್ತೆ, ಅಮ್ಮ ಅಮ್ಮ ಅಂತ ಕಿರ್ಚ್ಕೊಳ್ತಾ ಇರುತ್ತೆ, ಒದ್ದಾಡ್ತಾ ಇರುತ್ತೆ ವಿಲಿವಿಲಿಯಾಗಿ. ಕೊನೆಯದಾಗಿ ಆ ಮಗುವನ್ನ ಉಳಿಸ್ಕೊಳ್ಳೋದಕ್ಕೆ ತಾಯಿಗೆ ಸಾಧ್ಯ ಆಗಲಿಲ್ಲ. ಮಗುವಿನ ಪ್ರಾಣ ಪಕ್ಷಿ ಹೊರಟೋಗ್ಬಿಡುತ್ತೆ. ತಕ್ಷಣವೇ ಆ ನೀಚನನ್ನ ಅಲ್ಲಿದ್ದಂಥ ಸ್ಥಳೀಯರೇ ಹಿಡಿತಾರೆ.
ಚೆನ್ನಾಗಿ ಹೊಡಿತಾರೆ. ಅಂತಿಮವಾಗಿ ಪೊಲೀಸರಿಗೆ ಬರ್ತಾರೆ, ಪೊಲೀಸರಿಗೆ ಒಪ್ಪಿಸುವಂತ ಕೆಲಸವನ್ನ ಮಾಡಲಾಗುತ್ತೆ. ಸದ್ಯ ಈ ಕ್ಷಣಕ್ಕೂ ಕೂಡ ಅಲ್ಲಿ ಪ್ರತಿಭಟನೆ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ. ಸ್ಥಳೀಯರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಈ ವಿಚಾರದಲ್ಲಿ. ಆ ಆರೋಪಿಯನ್ನ ನಮಗೆ ಒಪ್ಪಿಸಿ ಆತನ ಹೊಡೆದು ಸಾಯಿಸ್ತೀವಿ ಅನ್ನೋಷ್ಟರ ಮಟ್ಟಿಗೆ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅಲ್ಲಿದ್ದಂತಹ ಜನ. ಒಟ್ಟಾರೆಯಾಗಿ ಆತನನ್ನೀಗ ಕಾನೂನು ಪ್ರಕ್ರಿಯೆಗೆ ಒಳಪಡಿಸಲಾಗಿದೆ. ಮುಂದಿನ ಪ್ರಕ್ರಿಯೆಗಳಲ್ಲೂ ಕೂಡ ಸಾಕ್ತಾ ಹೋಗುತ್ತೆ. ಆತನ ವಿರುದ್ಧ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಇದು ಘಟನೆಗೆ ಸಂಬಂಧಪಟ್ಟಂತ ವಿವರ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಲಘು ಲಾಠಿ ಚಾರ್ಜ್ ಕೂಡ ನಡೀತು. ಯಾಕಂದ್ರೆ ಜನ ಹೆಚ್ಚಾಗಿ ಜಮಾಯಿಸಿದ್ರು, ಜನರ ಪ್ರತಿಭಟನೆ ಎಲ್ಲವೂ ಕೂಡ ತೀವ್ರ ಆಗ್ತಾ ಇತ್ತು. ಪೊಲೀಸರ ಕಂಟ್ರೋಲ್ ತಗೊಳ್ಳೋಕ್ಕೂ ಕೂಡ ಒಂದು ಹಂತಕ್ಕೆ ಸಾಧ್ಯ ಆಗಲಿಲ್ಲ. ಈ ಕಾರಣಕ್ಕೆ ಒಂದಷ್ಟು ಗಲಾಟೆ, ಲಘು ಲಾಠಿ ಚಾರ್ಜ್ ಅಂತದ್ದೆಲ್ಲವೂ ಕೂಡ ಆಯ್ತು. ಬಂಧುಗಳು, ಇಂಥ ಘಟನೆ ನೋಡ್ತಿದ್ದಾಗ ಸಹಜವಾಗಿ ಆತಂಕ ಆಗುತ್ತೆ. ಎಲ್ಲಿಗೆ ಹೋಗ್ತಾ ಇದೆ ಈ ಸಮಾಜ ಅಂತ ಅರ್ಥ ಆಗ್ತಾ ಇಲ್ಲ. ಹಿಂದೆ ಇಂಥ ಇನ್ಸಿಡೆಂಟ್ಗಳೆಲ್ಲ ಹೆಚ್ಚಾಗಿ ನಡೀತಾ ಇರಲಿಲ್ಲ, ಆದ್ರೆ ಇತ್ತೀಚೆಗೆ ನಡೆಯೋದಕ್ಕೆ ಶುರುವಾಗಿದೆ. ಯಾವುದರಿಂದ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ಇವು ನೀಚರು ಅನ್ನೋದು ಅರ್ಥ ಆಗ್ತಿಲ್ಲ. ಯಾವುದು ವೆಬ್ ಸೀರೀಸ್ಗಳಿಂದಲೋ ಅಥವಾ ಈ ಸಿನಿಮಾಗಳಿಂದಲೋ ಅಥವಾ ಯೂಟ್ಯೂಬ್ನಲ್ಲಿ ಸಿಗುವಂಥ ಒಂದಷ್ಟು ವಿಡಿಯೋಗಳಿಂದಲೋ ಯಾವುದರಿಂದ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ಗೊತ್ತಿಲ್ಲ. ಸಣ್ಣ ಸಣ್ಣ ಮಕ್ಕಳ ಮೇಲೆ ಕಣ್ಣು ಹಾಕ್ತಾರೆ ಈ ನೀಚರು ಅಂದ್ರೆ ಇನ್ನು ಯಾರನ್ನ ನಂಬೇಕು, ಯಾರನ್ನ ಬಿಡ್ಬೇಕು ಹೇಳಿ. ಇತ್ತೀಚೆಗಂತೂ ಪರಿಸ್ಥಿತಿ ಅಂಥದ್ದು ಆಗಿ ಹೋಗ್ಬಿಟ್ಟಿದೆ. ಯಾರೋ ನಮ್ಮ ಮಕ್ಕಳನ್ನ ತಿಂಡಿ ಕೊಡಿಸ್ತೀನಿ, ಇನ್ನೊಂದು ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋದಾಗ ಆತ ತಂದೆಯ ಮನಸ್ಥಿತಿಯಲ್ಲಿ ಕರ್ಕೊಂಡು ಹೋಗ್ತಿದ್ದಾನೋ, ಅಣ್ಣನ ಮನಸ್ಥಿತಿಯಲ್ಲಿ ಕರ್ಕೊಂಡು ಹೋಗ್ತಿದ್ದಾನೋ, ಅಥವಾ ಆತನ ಒಳಗೆಯೂ ಕೂಡ ಕಾಮುಕನೆಂಬ ರಾಕ್ಷಸ ಅಡಗಿ ಕುಳಿತಿದ್ದಾನೋ ಯಾವುದು ಕೂಡ ಅರ್ಥ ಆಗೋದಿಲ್ಲ. ಯಾರ ಜೊತೆಗೆ ಮಕ್ಕಳನ್ನ ಕಳಿಸ್ಬೇಕು ಅಂತ ಪೋಷಕರಿಗೆ ಆತಂಕ ಶುರುವಾಗ್ಬಿಟ್ಟಿದೆ. ಸ್ಕೂಲಲ್ಲಿ ಇಂತಹ ಕೇಸ್ಗಳನ್ನು ನೋಡ್ತಾ ಇದ್ದೀವಿ, ಕಾಲೇಜಲ್ಲಿ ಇಂತಹ ಕೇಸ್ಗಳನ್ನು ನೋಡ್ತಾ ಇದ್ದೀವಿ, ಯಾವುದೋ ದೇವಸ್ಥಾನದ ಸಮೀಪ ಇಂತಹ ಕೇಸ್ಗಳನ್ನು ನೋಡ್ತಾ ಇದ್ದೀವಿ. ಪದೇ 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 ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ. ಇದಕ್ಕಿರುವಂಥ ಪರಿಹಾರ ಒಂದೇ ಒಂದು, ಇಂತಹ ನೀಚರಿಗೆ ಅತ್ಯಂತ ಕಠಿಣ ರೀತಿಯಲ್ಲಿ ಶಿಕ್ಷೆ ಆಗಬೇಕು. ಬಹಳ ಬೇಸರ ಆಗುತ್ತೆ ಇದ್ರ ಬಗ್ಗೆ ಮಾತಾಡೋದಕ್ಕೆ. ನಮ್ಮ ಕಾನೂನು ಪ್ರಕ್ರಿಯೆ ಬಹಳ ತಡವಾಗಿ ನಡೆಯುತ್ತೆ. ಇಂಥವನ್ನೆಲ್ಲ ಕರ್ಕೊಂಡು ಹೋಗಿ ಜೈಲಿಗೆ ಹಾಕಿ ಇವ್ರಿಗೆ ಶಿಕ್ಷೆ ಪ್ರಕಟ ಆಗೋದಕ್ಕೆ ಇನ್ನೊಂದು 6-7 ವರ್ಷ ಆಗಿರುತ್ತೆ. ನಾವೆಲ್ಲರೂ ಕೂಡ ಪ್ರಕರಣವನ್ನು ಮರೆತು ಬಿಟ್ಟಿರ್ತೀವಿ. ಅಲ್ಲಿಗೆ ಎಲ್ಲವೂ ಮುಗ್ದು ಹೋಗಿಬಿಟ್ಟಿರುತ್ತೆ. ಆದಷ್ಟು ಬೇಗ ಬೇಗ ಇಂಥವೆಲ್ಲವೂ ಕೂಡ ತನಿಖೆ, ವಿಚಾರಣೆ ಅಂಥದ್ದೆಲ್ಲವೂ ಕೂಡ ಆಗಿ ಒಂದು 6-7 ತಿಂಗಳ ಒಳಗಡೆ ಶಿಕ್ಷೆ ಪ್ರಕಟ ಆಗಿಬಿಡಬೇಕು. ಗರಿಷ್ಠ ಪ್ರಮಾಣದಲ್ಲಿ ಯಾವ ಶಿಕ್ಷೆಯನ್ನು ನೀಡೋದಕ್ಕೆ ಸಾಧ್ಯವೋ ಆ ರೀತಿಯಾಗಿ ಶಿಕ್ಷೆಯನ್ನು ನೀಡಬೇಕು. ಶಿಕ್ಷೆಯನ್ನು ನೀಡಿದ ನಂತರ ಮಾಧ್ಯಮಗಳು ಹೆಚ್ಚೆಚ್ಚು ಆ ಸುದ್ದಿಯನ್ನು ಪ್ರಸಾರ ಮಾಡಬೇಕು. ಆಗ ಮಾತ್ರ ಒಂದಷ್ಟು ಜನ ಎಚ್ಚೆತ್ತುಕೊಳ್ಳೋದಕ್ಕೆ ಸಾಧ್ಯ. ಮತ್ತು ಬೆಂಗಳೂರಿನಲ್ಲಿ ಯಾಕೆ ಹಿಂಗಾಗ್ತಿದೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಕಾನೂನು ಬಗ್ಗೆ ಇವ್ರು ಯಾರಿಗೂ ಭಯ ಇಲ್ವಾ, ಅಥವಾ ಪೊಲೀಸರು ಅಂದ್ರೆ ಸಣ್ಣ ಮಟ್ಟಿಗಿನ ಆತಂಕವೂ ಕೂಡ ಇವರಲ್ಲಿ ಇಲ್ವಾ, ಒಂದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮತ್ತೆ 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 ಇಂಥ ಇನ್ಸಿಡೆಂಟ್ ಅನ್ನ ನೋಡ್ತಾನೆ ಇದೀವಿ. ಕೊನೆಯದಾಗಿ ನಾನು ಪೋಷಕರಿಗೆ ಹೇಳೋದು, ವಿಶೇಷವಾಗಿ ಹೆಣ್ಣನ್ನ ಹೆತ್ತಂತ ಪೋಷಕರಿಗೆ ಹೇಳೋದು, ಆದಷ್ಟು ಮಕ್ಕಳ ವಿಚಾರದಲ್ಲಿ ಜಾಗೃತಿಯನ್ನು ವಹಿಸಿ, ಆದಷ್ಟು ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಯಾಕಂದ್ರೆ ರಾಕ್ಷಸರು, ಈ ರಣಹದ್ದುಗಳು ಎಲ್ಲೆಲ್ಲಿ ಅಡಗಿ ಕುಳಿತುಕೊಂಡಿದ್ದಾವೆ, ಯಾವಾಗ ಬಂದು ನಿಮ್ಮ ಮಕ್ಕಳ ಮೇಲೆ ಎರಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ಏನಿಸ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.